ಪ್ರಿಯ ವೀಕ್ಷಕರೇ, ಇವತ್ತು ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಬಹಳಷ್ಟು ಮಕ್ಕಳಿಗೆ ಕಬ್ಬಿಣದ ಕಡಲೆ ಅಂತ ಏನು ಹೇಳ್ತಾರೆ, ಇದು ಕಬ್ಬಿಣದ ಕಡಲೆ ಅಲ್ಲ, ಬಹಳಷ್ಟು ಸುಲಭವಾದ ವಿಷಯ ಅನ್ನೋದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ರಿಪೋರ್ಟೆಡ್ ಸ್ಪೀಚ್ ಹೇಳೋ ಮೂಲಕ ನಿಮ್ಮ ಮೈಲ್ಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ನಾನು ನಿಮ್ಮ ಮಾಂತೇಶ್ ಸರ್. ರಿಪೋರ್ಟೆಡ್ ಸ್ಪೀಚನ್ನ ನೋಡ್ತಾ ಹೋದಾಗ ಸ್ಪೀಚ್ ಅಂದ್ರೇನು? ಸ್ಪೀಚ್ ಮೀನ್ಸ್ ಟಾಕ್ ಆರ್ ಡಯಲಾಗ್ ಬಿಟ್ವೀನ್ ಟೂ ಪರ್ಸನ್ಸ್. ಇಬ್ಬರ ನಡುವಿನ ಮಾತು ಅಥವಾ ಡೈಲಾಗ್, ಇವುಗಳನ್ನ ನಾವು ಏನಂತ ಹೇಳ್ತೀವಿ? ಸ್ಪೀಚ್ ಅಂತ ಹೇಳ್ತೀವಿ. ಇಲ್ಲಿ there are two ways ರಿಪೋರ್ಟಿಂಗ್ ದ ಸ್ಪೀಚ್. ಒಂದನೇದು ಡೈರೆಕ್ಟ್ ಸ್ಪೀಚ್, ಎರಡನೇದು ಇಂಡೈರೆಕ್ಟ್ ಸ್ಪೀಚ್. ಡೈರೆಕ್ಟ್ ಸ್ಪೀಚ್ ಅಂದ್ರೇನು? ವೆನ್ ವಿ ಯೂಸ್ ದ ಆಕ್ಚುಯಲ್ ವರ್ಡ್ಸ್ ಆಫ್ ದ ಸ್ಪೀಕರ್ ಆರ್ ಕೋಟೆಡ್ ಯೂಸಿಂಗ್ ದ ಇನ್ವರ್ಟೆಡ್ ಕಾಮರ್ಸ್, ಇಟ್ ಈಸ್ ಕಾಲ್ಡ್ ಆಸ್ ಡೈರೆಕ್ಟ್ ಸ್ಪೀಚ್. ಯಾವುದೇ ಒಬ್ಬ ವ್ಯಕ್ತಿ ಏನ್ ಹೇಳ್ತಾನೆ ಅದನ್ನ ಆಕ್ಚುಲ್ ಆಗಿ ನಿಖರವಾಗಿ ಹೆಂಗಿದೆ ಹಂಗೆ ಹೇಳೋದನ್ನ ಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಮಂತೇಶ್ ಸೆಡ್ ಐ ಆಮ್ ವರ್ಕಿಂಗ್ ಹಾರ್ಡ್ ಫಾರ್ ಎಕ್ಸಾಮಿನೇಷನ್. ಅವ್ರು ಹೇಳಿದ್ದನ್ನ ಇಲ್ಲಿ ಇನ್ವರ್ಟೆಡ್ ಕಾಮದಲ್ಲಿ ಹಾಕಿದೀವಿ. ಇದು ಡೈರೆಕ್ಟ್ ಸ್ಪೀಚ್ ಅನ್ನ ಬರೀತಕ್ಕಂಥ ವಿಧಾನ. ಸರಿ, ಇಂಡೈರೆಕ್ಟ್ ಸ್ಪೀಚ್ ಅಂದ್ರೆ ಏನು? When we report the speech of a person to others, what he said in our own words, it is called indirect speech or reported speech. Example ಹೇಳಿದೀವಿ, ಮಂತೇಶ ಸೆಡ್, ಅಲ್ಲಿರೋದನ್ನೇ ಡೈರೆಕ್ಟ್ ಸ್ಪೀಚ್ ಅಲ್ಲಿರೋದನ್ನೇ ನಾವು ಇಂಡೈರೆಕ್ಟ್ ಮಾಡಿದೀವಿ. ದಟ್ ಅಂತ ಸೇರಿಸಿದೀವಿ ಒಂದು ಕಂಜಂಕ್ಷನ್. ಹಿ ವಾಸ್ ವರ್ಕಿಂಗ್ ಹಾರ್ಡ್ ಫಾರ್ ದ ಎಕ್ಸಾಮಿನೇಷನ್. ಅಲ್ಲಿ ಏನೇನು ಬದಲಾವಣೆ ಆಗಿದೆ ಅನ್ನೋದನ್ನ ಕೆಳಗಡೆ ಕೊಟ್ಟಿದ್ದೀವಿ. ಯಾವಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬನಿಗೆ ಹೇಳ್ತಾನೆ, ಅವ್ರು ಹೇಳಿದ್ದನ್ನ ಬಂದು ನಾವು ಮತ್ತೊಬ್ಬರಿಗೆ ಹೇಳುವಾಗ ಯಾವ ರೀತಿ ಹೇಳ್ತೀವಿ ಅಂತಕ್ಕಂಥದ್ದೇ ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚ್. ಸರ್ಟನ್ ಚೇಂಜಸ್ ಮೇಡ್ ಇನ್ ದ ಅಬೋವ್ ಸೆಂಟೆನ್ಸ್. ಏನೇನು ಬದಲಾವಣೆಗಳಾಗಿದೆ ಮೇಲಿನ ಸೆಂಟೆನ್ಸ್ ಅನ್ನ ನಾವು ನೋಡಿದಾಗ, ಅಲ್ಲಿ ಡೈರೆಕ್ಟ್ ಅಲ್ಲಿ ಮಂತೇಶ ಸೆಡ್ ಐ ಆಮ್ ವರ್ಕಿಂಗ್ ಹಾರ್ಡ್ ಫಾರ್ ದ ಎಕ್ಸಾಮಿನೇಷನ್ ಅಂತ ಇತ್ತು. ಅದೇ ರೀತಿ ಇಲ್ಲಿ ಇಂಡೈರೆಕ್ಟ್ ಅಲ್ಲಿ ಮಂತೇಶ ಸೆಡ್ ದ್ಯಾಟ್ ಹಿ ವಾಸ್ ವರ್ಕಿಂಗ್ ಹಾರ್ಡ್ ಫಾರ್ ಎಕ್ಸಾಮಿನೇಷನ್ ಅಂತ ಚೇಂಜ್ ಮಾಡಿದ್ವಲ್ಲ. ಏನೇನು ಬದಲಾವಣೆಗಳಾಗಿದೆ? ಒಂದನೇದು, ವಿ ಹ್ಯಾವ್ ಯೂಸ್ಡ್ ದ ಕಂಜಂಕ್ಷನ್ ದಟ್ ಬಿಫೋರ್ ದ ಇಂಡೈರೆಕ್ಟ್ ಸ್ಟೇಟ್ಮೆಂಟ್. ಒಂದನೇದು ಕಂಜಂಕ್ಷನ್ ಅನ್ನ ಆಡ್ ಮಾಡಿದೀವಿ. ಎರಡನೇದು, ದ ಪ್ರನೌನ್ ಐ ಈಸ್ ಚೇಂಜ್ಡ್ ಟು ಹಿ. ಐ ಅಂತ ಇತ್ತಲ್ಲ ಪ್ರನೌನ್, ಅದು ಹಿ ಆಗಿ ಬದಲಾವಣೆ ಆಗಿದೆ. ವರ್ಬ್ ಆಮ್ ಇತ್ತಲ್ಲ, ಅದು ವಾಸ್ ಆಗಿ ಬದಲಾವಣೆ ಆಗಿದೆ. ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಇದ್ದಿದ್ದು ಪಾಸ್ಟ್ ಟೆನ್ಸ್ ಆಗಿ ಚೇಂಜ್ ಆಗಿದೆ. ಈ ಡೈರೆಕ್ಟ್ ಸೆಂಟೆನ್ಸ್ ಇದೆಯಲ್ಲ, ಇದರಲ್ಲಿ ಎರಡು ಭಾಗ ಇದೆ. ಒಂದನೇದು ರಿಪೋರ್ಟಿಂಗ್ ಸ್ಪೀಚ್ ಅಂತ ಹೇಳಿ, ಎರಡನೇದು ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳಿ. ಈ ರಿಪೋರ್ಟಿಂಗ್ ಸ್ಪೀಚ್ ಏನ್ ಹೇಳುತ್ತೆ ಅಂದ್ರೆ, ಇದು ಯಾವುದೇ ಒಬ್ಬ ವ್ಯಕ್ತಿಯನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಯಾರು ಮಾತನಾಡ್ತಾ ಇದ್ದಾರೆ ಮತ್ತೆ ಯಾವಾಗ ಮಾತನಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳುತ್ತೆ. ರಿಪೋರ್ಟೆಡ್ ಸ್ಪೀಚ್ ಇದರಲ್ಲಿ ಆತನ ಎಕ್ಸಾಕ್ಟ್ ವರ್ಡ್ಸ್ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಅದು ಮತ್ತೆ ಯಾವ ಟೆನ್ಸ್ ಅಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ. ಇದನ್ನ ನಾವು ಇನ್ವರ್ಟೆಡ್ ಕಾಮದಲ್ಲಿ ಇಡ್ತೀವಿ. ಇದು ಡೈರೆಕ್ಟ್ ಸೆಂಟೆನ್ಸ್ನ ಎರಡು ಭಾಗಗಳು, ರಿಪೋರ್ಟಿಂಗ್ ಸ್ಪೀಚ್ ಮತ್ತೆ ರಿಪೋರ್ಟೆಡ್ ಸ್ಪೀಚ್. ಇದನ್ನ ಇಲ್ಲಿ ಅವರು ಡೈರೆಕ್ಟ್ ಸೆಂಟೆನ್ಸ್ ಅನ್ನ ಎರಡು ಭಾಗ ಮಾಡಿರೋದನ್ನ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ಮಂತೇಶ್ ಸೆಡ್ ಅಂತ ಇದೆಯಲ್ಲ, ಇದು ರಿಪೋರ್ಟಿಂಗ್ ಸ್ಪೀಚ್ ಒಂದು ಭಾಗ ಆಯ್ತು. ಐ ಆಮ್ ವರ್ಕಿಂಗ್ ಹಾರ್ಡ್ ಫಾರ್ ಎಕ್ಸಾಮಿನೇಷನ್ ಅಂತಕ್ಕಂಥದ್ದು ಇದು ರಿಪೋರ್ಟೆಡ್ ಸ್ಪೀಚ್. ಇಲ್ಲಿ ಸೆಡ್ ಅನ್ನೋದನ್ನ ಇಂಟ್ರಡಕ್ಟರಿ ವರ್ಬ್ ಅಥವಾ ಪ್ರಿನ್ಸಿಪಲ್ ವರ್ಬ್ ಅಥವಾ ರಿಪೋರ್ಟಿಂಗ್ ವರ್ಬ್ ಅಂತ ಹೇಳಿ ಕರೀತಾರೆ. ಇದು ಉಳಿದಿದೆಯಲ್ಲ, ಇದು ರೆಡ್ ಅಲ್ಲಿರೋದು ರಿಪೋರ್ಟೆಡ್ ಸ್ಪೀಚ್. The tense of the reported speech is changed
ಅಕಾರ್ಡಿಂಗ್ ಟು ದ ಟೆನ್ಸ್ ಆಫ್ ದ ವರ್ಬ್ ಆಫ್ ದ ರಿಪೋರ್ಟಿಂಗ್ ಸ್ಪೀಚ್. ಇದು ಏನ್ ಹೇಳ್ತಾ ಇದೆ ಅಂದ್ರೆ, ರಿಪೋರ್ಟಿಂಗ್ ಸ್ಪೀಚ್ ಅಲ್ಲಿ ಇರ್ತಕ್ಕಂಥ ವರ್ಬಿನ ಟೆನ್ಸ್ಗೆ ಅನುಸಾರವಾಗಿ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಇರ್ತಕ್ಕಂಥ ಬದಲಾವಣೆಗಳನ್ನು ನಾವು ನೋಡಬಹುದು. ಇಫ್ ದ ಇಂಟ್ರಡಕ್ಟರಿ ವರ್ಬ್, ದ ವರ್ಬ್ ಆಫ್ ದ ರಿಪೋರ್ಟಿಂಗ್ ಸ್ಪೀಚ್, ಯಾವ್ದು ಇಂಟ್ರಡಕ್ಟರಿ ವರ್ಬ್ ಇಲ್ಲಿ? ಇಂಟ್ರಡಕ್ಟರಿ ವರ್ಬ್ ಅಂತಂದ್ರೆ ಇಲ್ಲಿ ಸೆಡ್ ಇದೆಯಲ್ಲ, ಇದು ಇಂಟ್ರಡಕ್ಟರಿ ವರ್ಬ್. ಇಲ್ಲಿ ಹೇಳಿದರೆ, ಇಫ್ ದ ಇಂಟ್ರಡಕ್ಟರಿ ವರ್ಬ್, ದ ವರ್ಬ್ ಆಫ್ ದ ರಿಪೋರ್ಟಿಂಗ್ ಸ್ಪೀಚ್ ಈಸ್ ಇನ್ ದ ಪಾಸ್ಟ್ ಟೆನ್ಸ್, ಅದು ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ರೆ ದ ಟೆನ್ಸ್ ಆಫ್ ದ ರಿಪೋರ್ಟೆಡ್ ಸ್ಪೀಚ್ ಚೇಂಜಸ್ ಆಸ್ ಫಾಲೋಸ್. ಉಳಿದಿಂದ ಎಲ್ಲಾ ಟೆನ್ಸ್, ರಿಪೋರ್ಟೆಡ್ ಸ್ಪೀಚ್ ನ ಎಲ್ಲಾ ಟೆನ್ಸಸ್ ಯಾವ ರೀತಿ ಬದಲಾವಣೆ ಆಗ್ತವೆ ಅನ್ನೋದನ್ನ ಕೆಳಗಡೆ ನಾವು ನೋಡಬಹುದು. ರೂಲ್ಸ್ ಫಾರ್ ಚೇಂಜಿಂಗ್ ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್. ಒಂದನೇದು, ಅವ್ರು ಕೊಟ್ಟಿರತಕ್ಕಂತ ಒಂದು ಸೆಂಟೆನ್ಸ್ ಪ್ರೆಸೆಂಟ್ ಸಿಂಪಲ್ ಆಗಿದ್ರೆ, ಅವ್ರು ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ನ ಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಆಗಿದ್ರೆ ಅದು ಪಾಸ್ಟ್ ಸಿಂಪಲ್ ಆಗುತ್ತೆ. ಅಂದ್ರೆ ಡೂ ಡಸ್ ಇದ್ದಾಗ ಅಲ್ಲಿ ಡಿಡ್ ಆಗುತ್ತೆ ಅಂತಕ್ಕಂಥದ್ದು. ಇನ್ನು ಎರಡನೇದು, ಪ್ರೆಸೆಂಟ್ ಕಂಟಿನ್ಯೂಯಸ್ ಬಿಕಮ್ಸ್ ಟು ಪಾಸ್ಟ್ ಕಂಟಿನ್ಯೂಯಸ್. ಆಮ್, ಈಸ್, ಆರ್ ಅಂತಕ್ಕಂಥ ಏನು ಪ್ರೆಸೆಂಟ್ ಕಂಟಿನ್ಯೂಸ್ ಬಳಸ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಇವೆಲ್ಲ ವಾಸ್ ವರ್ ಆಗುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಬಿಕಮ್ಸ್ ಪಾಸ್ಟ್ ಪರ್ಫೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ becomes past perfect continuous. Past simple becomes past perfect. Past continuous becomes past perfect continuous. ಇಲ್ಲಿ ಅದರ ಸೂತ್ರಗಳನ್ನ ಕೊಟ್ಟಿದ್ದೀನಿ. ಅದೇ ಅದು 6 ಬದಲಾವಣೆಗಳಾಯ್ತು. ರೂಲ್ಸ್ 6, ಪ್ರೆಸೆಂಟ್ ಸಿಂಪಲ್ ಇಂದ ಹಿಡಿದು ಪಾಸ್ಟ್ ಕಂಟಿನ್ಯೂಸ್ ವರೆಗೂ 6 ರೂಲ್ಸ್ ಆಯ್ತು. ಇನ್ನು 7ನೇ ರೂಲ್ಸ್, the tenses may not change if the statement is still relevant or if it is a universal truth. ಅವ್ರು ಕೊಟ್ಟಿರೋ ಸೆಂಟೆನ್ಸ್ ಸದ್ಯಕ್ಕೆ ಅನ್ವಯ ಆಗುವಂತ ಇದ್ರೆ, ಸಂಬಂಧ ಪಡೋದಾಗಿದ್ರೆ, ಮತ್ತೆ ಯೂನಿವರ್ಸಲ್ ಟ್ರೂತ್ ಆಗಿದ್ರೆ ಅವು ಬದಲಾವಣೆಗಳಾಗೋದಿಲ್ಲ. ದ ಟೆನ್ಸಸ್ ಮೇ ನಾಟ್ ಚೇಂಜ್. ಎಕ್ಸಾಂಪಲ್ ಒಂದನೇದು ಕೊಟ್ಟಿದ್ದೀನಿ, ಐ ನೋ ಹರ್ ಅಡ್ರೆಸ್ ಸೆಡ್ ರಾಮು. ಇಂಡೈರೆಕ್ಟ್ ಅಲ್ಲಿ ರಾಮು ಸೆಡ್ ದಟ್ he knows her address. ಇದು ರಿಲೆವೆಂಟ್ ಆಗಿರೋದ್ರಿಂದ ಚೇಂಜಸ್ ಅನ್ನ ನಾವು ಮಾಡಿಲ್ಲ. ಡೈರೆಕ್ಟ್ ಎರಡನೇ ಸೆಂಟೆನ್ಸ್ ಯಾವುದು ಯೂನಿವರ್ಸಲ್ ಟ್ರೂತ್ ಗೆ ಸಂಬಂಧಪಟ್ಟ ಹಾಗೆ, ದ ಟೀಚರ್ ಸೆಡ್ ದ ಅರ್ತ್ ಗೋಸ್ ರೌಂಡ್ ದ ಸನ್. ಇಂಡೈರೆಕ್ಟ್ ಅಲ್ಲಿ ದ ಟೀಚರ್ ಸೆಡ್ ದಟ್ ದ ಅರ್ತ್ ಗೋಸ್ ರೌಂಡ್ ದ ಸನ್. ಇಲ್ಲೂ ಕೂಡ ಟೆನ್ಸ್ ಬದಲಾವಣೆಗಳನ್ನ ನಾವು ನೋಡ್ಲಿಲ್ಲ. 8ನೇದು, if the reporting verb is in present tense, the verb in the reported speech remains the same. ರಿಪೋರ್ಟಿಂಗ್ ವರ್ಬ್ ಅಲ್ಲಿ ಇರ್ತಕ್ಕಂಥ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಆಗಿದ್ರೆ ನಾವು ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಅದನ್ನ ಏನು ಬದಲಾವಣೆ ಮಾಡಲ್ಲ ಅಂತಕ್ಕಂಥದ್ದು. he says I am doing well. he says, ನೋಡಿ ಇದೇ ರಿಪೋರ್ಟಿಂಗ್ ವರ್ಬ್. says that he is doing well. ಇಲ್ಲಿ ಏನು ಬದಲಾವಣೆ ಮಾಡಲಿಲ್ಲ. ಐ ಅನ್ನೋ ಪ್ರನೌನ್ ಅನ್ನ ಹಿ ಮಾಡಿದ್ವಿ, ಮತ್ತೆ ಆಮ್ ಇದ್ದದನ್ನ ಈಸ್ ಮಾಡಿದ್ವಿ. ಯಾವುದೇ ಟೆನ್ಸ್ ಬದಲಾವಣೆಗಳನ್ನು ಇಲ್ಲಿ ಮಾಡಲಿಲ್ಲ. ಇದು 8ನೇ ರೂಲ್ಸ್. 9ನೇ ರೂಲ್ಸ್, ಪರ್ಸನಲ್ ಪ್ರನೌನ್ಸ್ ಅಂಡ್ ಪೊಸೆಸಿವ್ ಅಡ್ಜೆಕ್ಟಿವ್ಸ್ ಆರ್ ಚೇಂಜ್ ಇನ್ ಟು ಥರ್ಡ್ ಪರ್ಸನ್ ಡಿಪೆಂಡಿಂಗ್ ಆನ್ ದ ಪರ್ಸನ್ ಹೂ ಸೇಸ್ ಅಂಡ್ ಟು ಹೋಮ್. ಪರ್ಸನಲ್ ಪ್ರನೌನ್ಗಳು ಮತ್ತೆ ಪೊಸೆಸಿವ್ ಅಡ್ಜೆಕ್ಟ್ಗಳು ಥರ್ಡ್ ಪರ್ಸನ್ಗೆ ಚೇಂಜ್ ಆಗ್ತವೆ. ಯಾರು ಹೇಳಿದ್ದಾರೆ ಮತ್ತೆ ಯಾರು ಹೇಳಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಮದರ್ ಸೆಡ್ ಟು ಹರ್ ಸನ್. ತಾಯಿ ಮಗನ್ಗೆ ಹೇಳ್ತಾರೆ, ಐ ವಿಲ್ ಗಿವ್ ಯು ಫ್ರೂಟ್ಸ್. ಮದರ್ ಟೋಲ್ಡ್ ಹರ್ ಸನ್ ದ್ಯಾಟ್. ಸೆಡ್ ಇದ್ದದನ್ನ ಟೋಲ್ಡ್ ಮಾಡಿದೀವಿ. ಕೆಲವು ಸಂದರ್ಭಗಳಲ್ಲಿ ಸೆಡ್ ಇದ್ದದನ್ನ ಸೆಡ್ ಹಾಗೆ ಬರಿತೀವಿ ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ. ಎಸ್, ಐ ಇದ್ದಿದ್ದು ಶಿ ಆಗಿದೆ, ವಿಲ್ ಇದ್ದಿದ್ದು ವುಡ್ ಆಗಿದೆ, ಗಿವ್ ಸೇಮ್ ಇದೆ, ಯು ಇದ್ದಿದ್ದು ಹಿಮ್ ಆಗಿದೆ, ಫ್ರೂಟ್ಸ್ ಅಂದ್ರೆ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ? ಮದರ್ ಟೋಲ್ಡ್ ಹರ್ ಸನ್ ದಟ್ ಶಿ ವುಡ್ ಗಿವ್ ಹಿಮ್ ಫ್ರೂಟ್ಸ್. ಹಾಗಾಗಿ ಯಾರಿಗೆ ಪರ್ಸನಲ್ ಪ್ರನೌನ್ ಮತ್ತೆ ಪೊಸೆಸಿವ್ ಅಡ್ಜೆಕ್ಟಿವ್ಸ್ ಚೇಂಜ್ ಆಗ್ತದೆ ಥರ್ಡ್ ಪರ್ಸನ್ಗೆ ಅಂತಕ್ಕಂಥದ್ದು, ಮತ್ತೆ ಯಾರು ಹೇಳಿದ್ದಾರೆ ಯಾರಿಗೆ ಹೇಳಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಇದು 9th ರೂಲ್ಸ್. ಇನ್ನು 10th ರೂಲ್,
Certain words of time and place are generally changed as follows. ಈ ಕೆಳಗಿನ ಬದಲಾವಣೆಗಳನ್ನ ಮತ್ತೆ ನಾವು ನೋಡ್ಬೋದು. ನಾವು ಇದ್ದಿದ್ದು ದೆನ್ ಆಗುತ್ತೆ, ಎಗೋ ಇದ್ದಿದ್ದು ಬಿಫೋರ್, ಟುಡೇ ದಟ್ ಡೇ, yesterday the previous day, the day before, tomorrow the next day or the following day, here, there, this, that, these, those, will, would, can, could, shall, should, may, might, last week, the previous week. ಈ ರೀತಿ ಸ್ವಲ್ಪ ಶಬ್ದಗಳು ಟೈಮ್ ಮತ್ತೆ ಪ್ಲೇಸಿನ ವರ್ಡ್ಗಳು ಚೇಂಜ್ ಆಗ್ತವೆ ಈ ರೀತಿ. ಇನ್ನ 10 ರೂಲ್ಸ್ ಬಹಳ ಇಂಪಾರ್ಟೆಂಟ್ ಆಗಿದೆ. ಇನ್ನ ಕೆಲವು ಸರ್ಟನ್ ಸೆಂಟೆನ್ಸ್ಗಳು ಬಂದಾಗ ಅಂದ್ರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಮತ್ತೆ ಇಂಪರೇಟಿವ್ ಸೆಂಟೆನ್ಸ್ ಮತ್ತೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಬಂದಾಗ ಸ್ವಲ್ಪ ಸಣ್ಣ ಬದಲಾವಣೆಗಳಾಗ್ತವೆ. ಯಾವ ರೀತಿ ಬದಲಾವಣೆಗಳಾಗ್ತವೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ಮೊದಲನೇದಾಗಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ತಗೊಂಡಾಗ there are 2 type questions in interrogative sentence. ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ 10ನೇ ತರಗತಿ ಮತ್ತೆ PUCಗೆ ಹಲವಾರು ಕ್ವಶನ್ಗಳು, ದಟ್ ಮೀನ್ಸ್ ಸ್ಪೆಷಲಿ ಏನಿದೆ ಇಂಡೈರೆಕ್ಟ್ ಸೆಂಟೆನ್ಸ್ ಅಥವಾ ರಿಪೋರ್ಟೆಡ್ ಸ್ಪೀಚ್ ಕೇಳ್ತಕ್ಕಂಥದ್ದೇ ಇಂಟ್ರಾಗೇಟಿವ್ ಸೆಂಟೆನ್ಸ್ ಮೇಲೆ. ಸೊ ನೀವು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು. ಒಂದನೇದು ಎಸ್ ಆರ್ ನೋ ಟೈಪ್ ಕ್ವಶನ್ಸ್, ಎರಡನೇದು WH ಟೈಪ್ ಕ್ವಶನ್ಸ್. Example for yes or no type questions. While reporting yes or no type, whether or if is used after the introductory verb. Introductory verb ಆದ ತಕ್ಷಣ if ಅಥವಾ whether ಅನ್ನೋದನ್ನ ಯೂಸ್ ಮಾಡ್ತೀವಿ. ಯಾವಾಗ ಎಸ್ ಆರ್ ನೋ ಟೈಪ್ ಕ್ವಶನ್ ಬಂದಿದ್ರೆ. The interrogative is changed into assertive. Interrogative ಕ್ವಶನ್ ಇದ್ದಿದ್ದು ಅಸರ್ಟಿವ್ ಆಗಿ ಬದಲಾವಣೆ ಆಗುತ್ತೆ. Next, the introductory verb be changed into asked, enquired, demanded, etc. ಇಲ್ಲಿ introductory verb said ಇತ್ತು ಅಂತಂದ್ರೆ ಅದು ಬದಲಾವಣೆ ಆಗುತ್ತೆ, asked, enquired, demanded ಆಗಿ. ಇನ್ನು ವರ್ಡ್ ಆರ್ಡರ್ ಚೇಂಜ್ ಆಗುತ್ತೆ. ಅಲ್ಲಿ ವರ್ಡ್ ಆರ್ಡರ್ ಚೇಂಜ್ ಹೇಗಾಗುತ್ತೆ ಅಂತ ನಾನು ಕೆಳಗಡೆ ಹೇಳ್ತೇನೆ. ಎಸ್ ಆರ್ ನೋ ಟೈಪ್ ಕ್ವಶನ್ಸ್. ಎಕ್ಸಾಂಪಲ್, ನರೇಂದ್ರ ಸೈಡ್ ಟು ರಾಮಕೃಷ್ಣ, ಹ್ಯಾವ್ ಯು ಸೀನ್ ಗಾಡ್? ಎಸ್ ಆರ್ ನೋ ಟೈಪ್ ಅಂತ ಯಾಕಂತ ಹೇಳ್ತೀವಿ ಅಂದ್ರೆ ಈ ಪ್ರಶ್ನೆಗೆ ಉತ್ತರ ಎಸ್ ಅಥವಾ ನೋ ಅಂತ ಬರ್ತದೆ. ಹಾಗಾಗಿ ಇದನ್ನ ಎಸ್ ಆರ್ ನೋ ಟೈಪ್ ಕ್ವಶನ್ ಅಂತ ಹೇಳ್ತೀವಿ. ಇದನ್ನ ಚೇಂಜ್ ಮಾಡಿದಾಗ ನರೇಂದ್ರ ಆಸ್ಕ್ಡ್ ರಾಮಕೃಷ್ಣ, ಸೈಡ್ ಅನ್ನೋದು ಆಸ್ಕ್ಡ್ ಆಯ್ತು. ಇಲ್ಲಿ ಹ್ಯಾವ್ ಯು ಸೀನ್ ಗಾಡ್ ಅಂತ ಇದೆ, ಅದನ್ನ ಇಲ್ಲಿ ರಾಮಕೃಷ್ಣ ಅಂತ ಆದ್ಮೇಲೆ ಸಡನ್ ಆಗಿ ನಾವು ಇಫ್ ಅಥವಾ ವೆದರ್ ನ ಸೇರಿಸಿದೀವಿ. ಹಿ ಹ್ಯಾಡ್ ಸೀನ್ ಗಾಡ್. ಯು ಇದ್ದದ್ದು ಇಲ್ಲಿ ವರ್ಡ್ ಆರ್ಡರ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ನಲ್ಲ. ಹೇಗೆ ಅಂದ್ರೆ ಯು ಅನ್ನೋದು ಫಸ್ಟ್ ಬರುತ್ತೆ, ಅದ್ರ ಬದಲಾಗಿ ಹಿ ಆಗುತ್ತೆ. ಇಲ್ಲಿ ಹ್ಯಾವ್ ಅನ್ನೋದು ಈ ಕಡೆ ಬಂದು ಹ್ಯಾಡ್ ಆಗುತ್ತೆ. ಸೊ ಮತ್ತೆ ಸೀನ್ ಅಂದ್ರೆ ಇದ್ರ ಅರ್ಥ ಏನಂತಂದ್ರೆ ನಾವು ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಅನ್ನ ಹೇಳುವಾಗ ಇಫ್ ಮತ್ತು ವೆದರ್ ನ ಸೇರಿಸ್ತೀವಿ, ಅದ್ರಲ್ಲಿ ಯಾವ್ದಾದ್ರು ಒಂದನ್ನ, ಮತ್ತೆ ಅವ್ರು ಕೊಟ್ಟಿರೋ ಸೆಂಟೆನ್ಸ್ ಯಾವ ಟೈಪ್ ಇದೆ ಅದರ ಆಧಾರದ ಮೇಲೆ ನಾವು ಆ ರೂಲ್ಸ್ ಪ್ರಕಾರ ಸೆಂಟೆನ್ಸ್ ಅನ್ನ ಮತ್ತೆ ಟೆನ್ಸ್ ಅನ್ನ ಚೇಂಜ್ ಮಾಡ್ತೀವಿ ಅಂತಕ್ಕಂಥದ್ದು. ಎರಡನೇದು, ಮೈ ಫ್ರೆಂಡ್ ಸೆಡ್ ಆರ್ ಯು ಹ್ಯಾಪಿ? ಮೈ ಫ್ರೆಂಡ್ ಎನ್ಕ್ವೈರ್ಡ್ ವೆದರ್ ಐ ವಾಸ್ ಹ್ಯಾಪಿ. ಇಲ್ಲೂ ಕೂಡ ರೂಲ್ಸ್ ಪ್ರಕಾರ ಬದಲಾವಣೆಗಳನ್ನ ಮಾಡಬೇಕಾಗುತ್ತೆ. ಇನ್ನ WH ಟೈಪ್ ಕ್ವಶನ್ಸ್. ಈ ಇಂಟ್ರಾಗೇಟಿವ್ ಕ್ವಶನ್ಸ್ ಅಲ್ಲೇ ಇವೆರಡು ಬಹಳ ಇಂಪಾರ್ಟೆಂಟ್. ಇವೆರಡು ಟೈಪ್ ಇದೆ, ಇವನ್ನ ತಿಳ್ಕೊಂಡಿರ್ಬೇಕಾಗುತ್ತೆ. WH ಟೈಪ್ ಕ್ವಶನ್ಸ್ ಅಲ್ಲಿ here conjunctions like that or whether should not be used. ಅಲ್ಲಿ ಇಂಟ್ರಡಕ್ಟರಿ ವರ್ಬ್ ಆದ ತಕ್ಷಣ ದಟ್ ಅನ್ನ ಯೂಸ್ ಮಾಡ್ತಿದ್ವಿ ಯಾವುದ್ರಲ್ಲಿ, ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ. ಮತ್ತೆ ಇಂಟ್ರಾಗೇಟಿವ್ ನಲ್ಲಿ WH ಕ್ವಶನ್ಸ್ ಬಂದಾಗ ನಾವು ಏನು ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಬಂದಾಗ ವೆದರ್ ಅಥವಾ ಇಫ್ ಅನ್ನೋದನ್ನ ಯೂಸ್ ಮಾಡ್ತಿದ್ವಿ. ಇಲ್ಲಿ ದಟ್ ಅನ್ನು ಯೂಸ್ ಮಾಡಂಗಿಲ್ಲ, ವೆದರ್ ಅಥವಾ ಇಫ್ ಅನ್ನೋದನ್ನು ಕೂಡ ಯೂಸ್ ಮಾಡೋ ಹಾಗಿಲ್ಲ ಯಾವ್ದ್ರಲ್ಲಿ, WH ಟೈಪ್ ಆಫ್ ಕ್ವಶನ್ಸ್ ಅಲ್ಲಿ. The question word is retained, WH questions. The question word is retained same. ಅಂದ್ರೆ ಅಲ್ಲಿ ಕ್ವಶನ್ ವರ್ಡ್ WH ವರ್ಡ್ ಇರುತ್ತಲ್ಲ ಅದು ಸೇಮ್ ಹಾಗೆ ಇರುತ್ತೆ ಅಂತ. ಎಕ್ಸಾಂಪಲ್ ನೋಡ್ತಾ ಹೋದ್ರೆ, the officer said to servant, why did you come late? The officer asked the servant why he had come late. ನೋಡಿ ಇಲ್ಲಿ ಇಫ್ ಅಥವಾ ವೆದರ್ ಆಗ್ಲಿ ದಟ್ ಆಗ್ಲಿ ಬಂದಿಲ್ಲ. ಅದಾದ್ಮೇಲೆ ಡೈರೆಕ್ಟ್ ಆಗಿ ವೈ ಅಂತಕ್ಕಂಥ WH ವರ್ಡ್ ಏನಿದೆ ಅದನ್ನೇ ನಾವು ಯೂಸ್ ಮಾಡಿರ್ತಕ್ಕಂಥದ್ದು. ಈ ರೀತಿಯಾಗಿ WH ಟೈಪ್ ಕ್ವಶನ್ ಅನ್ನ ಚೇಂಜ್ ಮಾಡಬೇಕಾಗುತ್ತೆ. ಇನ್ನ
ಇಂಪರೇಟಿವ್ ಸೆಂಟೆನ್ಸ್. ಇಂಪರೇಟಿವ್ ಸೆಂಟೆನ್ಸ್ ನಲ್ಲಿ ಇಂಟ್ರಡಕ್ಟರಿ ವರ್ಬ್ ಸೆಡ್ ಇರುತ್ತಲ್ಲ, ಅದು ಆಸ್ಕ್ಡ್ ಆಗಿ, ರಿಕ್ವೆಸ್ಟೆಡ್ ಆಗಿ, ಅಡ್ವೈಸ್ಡ್, ಆರ್ಡರ್ಡ್, ಇನ್ಸ್ಟ್ರಕ್ಟೆಡ್, ಕಮಾಂಡೆಡ್, ಪ್ರಪೋಸ್ಡ್, ಸಜೆಸ್ಟೆಡ್ ಆಗಿ ಬದಲಾವಣೆ ಆಗುತ್ತೆ. ಇಲ್ಲಿ ಕಂಜಂಕ್ಷನ್ ಏನಿದೆ ಅದನ್ನ ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ. ದಟ್ ಆಗ್ಲಿ, ಇಫ್ ಆಗ್ಲಿ, ವೆದರ್ ಆಗ್ಲಿ ಅದನ್ನ ಹಾಕೋ ಅವಶ್ಯಕತೆ ಇಲ್ಲ. ಕಂಜಂಕ್ಷನ್ ಇಸ್ ನಾಟ್ ನೆಸೆಸರಿ. ಇನ್ಸ್ಟೆಡ್ ವರ್ಬ್ ಶುಡ್ ಬಿ ಚೇಂಜ್ ಇನ್ ಟು ಆನ್ ಇನ್ಫಿನಿಟಿವ್. ಅಂದ್ರೆ V1 ಗೆ ಹಿಂದೆ ನಾವು ಟು ಸೇರಿಸ್ತಕ್ಕಂಥದ್ದು ಇನ್ಫಿನಿಟಿವ್, ಅದು ಇಲ್ಲಿ ಬದಲಾವಣೆ ಆಗುತ್ತೆ. ಇಂಪರೇಟಿವ್ ಸೆಂಟೆನ್ಸ್ ಅಂದ್ರೆ ಅದನ್ನ ನೆನ್ಪಿಟ್ಕೋಬೇಕು ನಾವು ಡೈರೆಕ್ಟ್. ಅನು ಸೆಡ್ ಟು ಹರ್ ಫ್ರೆಂಡ್ ಪ್ಲೀಸ್ ಹೆಲ್ಪ್ ಮೀ. ಅದನ್ನ ಚೇಂಜ್ ಮಾಡಿದಾಗ ಅನು ರಿಕ್ವೆಸ್ಟೆಡ್ ಹರ್ ಫ್ರೆಂಡ್ ಟು ಹೆಲ್ಪ್ ಹರ್. ಈ ರೀತಿ ಬದಲಾವಣೆಗಳನ್ನ ಇಂಪರೇಟಿವ್ ಸೆಂಟೆನ್ಸ್ ಅಲ್ಲಿ ಮಾಡ್ತೀವಿ. ಇನ್ನು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಲ್ಲೂ ಕೂಡ ಒಂದೆರಡು ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದೀನಿ. ಕೊನೆಯ ಆ ಸೆಂಟೆನ್ಸ್ ಟೈಪ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಇಲ್ಲಿ ಏನ್ ಬದಲಾವಣೆಗಳಾಗ್ತದೆ? ಎಕ್ಸ್ಕ್ಲಾಮೇಷನ್ಸ್ ಅಂಡ್ ವಿಶಸ್ ಆರ್ ರಿಪೋರ್ಟೆಡ್ ಬೈ ಚೇಂಜಿಂಗ್ ದ ರಿಪೋರ್ಟಿಂಗ್ ವರ್ಬ್ into exclaimed, wished, wondered, desired, prayed, blessed, etc. ಎಕ್ಸಾಂಪಲ್ ನೋಡಿದಾಗ he said, may God reward him. ಇಂಡೈರೆಕ್ಟ್ ಅಲ್ಲಿ he wished that God might reward him. ನೋಡಿ, ಇಲ್ಲಿ ಮತ್ತೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಲ್ಲಿ ಕಂಜಂಕ್ಷನ್ ದಟ್ ಅನ್ನ ಸೇರಿಸಿದೀವಿ, ಇದನ್ನ ನಾವು ಗಮನಿಸಬೇಕು. ಅದೇ ರೀತಿ ಗಾಡ್ ಮೈಟ್ ರಿವಾರ್ಡ್ ಹಿಮ್ ಅಂತಕ್ಕಂಥದ್ದು, ಮೇ ಗಾಡ್ ರಿವಾರ್ಡ್ ಹಿಮ್ ಓಡಾಡೋ ಚೇಂಜ್ ಆಗಿದೆ. ಇಲ್ಲಿ ಮತ್ತೆ ಮೇ ಇದ್ದಿದ್ದು ಮೈಟ್ ಆಗಿದೆ, ಉಳಿದಿದ್ದೆಲ್ಲ ಸೇಮ್ ಬಂದಿದೆ. ರೈಟ್. ಅದೇ ರೀತಿ ಎರಡನೇ ಪ್ರಶ್ನೆ, ಕವಿತಾ ಸೆಡ್ ಹೌ ಹ್ಯಾಪಿ ಐ ಆಮ್. ಕವಿತಾ ಎಕ್ಸ್ಕ್ಲೈಮ್ಡ್ ದಟ್ ಶಿ ವಾಸ್ ವೆರಿ ಹ್ಯಾಪಿ. ಈ ರೀತಿಯಾಗಿ ನಾವು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅನ್ನು ಕೂಡ ಬದಲಾವಣೆ ಮಾಡ್ತೀವಿ. ನಾವು ಈಗ ಇವತ್ತು ಏನ್ ತಿಳ್ಕೊಂಡ್ವಿ ಅಂದ್ರೆ, ಟೋಟಲ್ ಆಗಿ ರಿಪೋರ್ಟೆಡ್ ಸ್ಪೀಚ್ ಅನ್ನ ಅಂದ್ರೆ ಡೈರೆಕ್ಟ್ ಟು ಇಂಡೈರೆಕ್ಟ್ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ವಿ. ಎಲ್ಲಾ ರೀತಿಯ ಸೆಂಟೆನ್ಸ್ಗಳನ್ನು ಕೂಡ ಬದಲಾವಣೆ ಮಾಡಿದ್ವಿ. ಆಮೇಲೆ ಕೆಲವು ಸರ್ಟನ್ ರೂಲ್ಸ್ ಗಳನ್ನ ಕೂಡ ತಿಳ್ಕೊಂಡ್ವಿ. ಇದಕ್ಕೆ ಇನ್ನಷ್ಟು ಮುಂದಿನ ದಿನಗಳಲ್ಲಿ ಹಲವಾರು ಪ್ರಶ್ನೆಗಳನ್ನ ಮತ್ತು ಉತ್ತರಗಳನ್ನ ಬರೆದು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕೋ ಪ್ರಯತ್ನ ಮಾಡ್ತೇವೆ. ಇದು ಬಹಳಷ್ಟು ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಮಕ್ಕಳೇ ಮತ್ತು ವೀಕ್ಷಕರೇ. ಈ ಈ ಈ ರೀತಿಯಾಗಿ ಇವತ್ತಿನ ಒಂದು ರಿಪೋರ್ಟೆಡ್ ಸ್ಪೀಚ್ ಅನ್ನ ಇವತ್ತಿಗೆ ಮುಗಿಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ and please subscribe, like and share and comment and put the bell button for more videos. Thank you so much.